ಸರದೆಯ ಸಜ್ಜನ ಸ್ನೇಹಿತರೆ, ನಮಗೆಲ್ಲ ಒಂದೇ ಪ್ರಶ್ನೆ ಕಾಡುತ್ತದೆ. ನಾನು ಏನು ಮಾಡಬಲ್ಲೆ? ನನ್ನಿಂದ ಆಗತ್ತಾ? ಈ ಪ್ರಶ್ನೆ ಕೇಳೋದು ತಪ್ಪಲ್ಲ, ಆದರೆ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳೋದು ನಮ್ಮ ದೊಡ್ಡ ತಪ್ಪು. ಜಗತ್ತಿನ ಯಾವ ಮಹಾನ್ ವ್ಯಕ್ತಿಯೂ ಒಂದೇ ದಿನದಲ್ಲಿ ಗೆದ್ದವನಾಗಿಲ್ಲ. ಅವನು ಕೂಡ ಒಮ್ಮೆ ನಮ್ಮಂತಹ ಗೊಂದಲದಲ್ಲಿದ್ದ, ಭಯದಲ್ಲಿದ್ದ, ನಿರಾಶೆಯಲ್ಲಿದ್ದ. ಆದರೆ ಅವನಿಗೂ ನಮಗೂ ಇರುವ ವ್ಯತ್ಯಾಸ ಒಂದೇ. ಏನು ಗೊತ್ತಾ? ಅವನು ಇಂದು ಶುರು ಮಾಡಿದ. ನಾವು ಯಾವಾಗಲೂ ಹೇಳ್ತೀವಿ ನಾಳೆ ಮಾಡೋಣ, ಸ್ವಲ್ಪ ಸಮಯ ಆದಮೇಲೆ, ಇನ್ನೂ ಸಿದ್ಧತೆ ಬೇಕು. ಆದರೆ ಸತ್ಯ ಏನಂದರೆ, ಸಂಪೂರ್ಣ ಸಿದ್ಧತೆ ಅನ್ನೋದು ಯಾವತ್ತೂ ಬರಲ್ಲ. ಮಳೆ ಬಂದ ಮೇಲೆ ಬೀಜ ಬಿತ್ತೋದಲ್ಲ, ಬೀಜ ಬಿತ್ತಿದ್ರೆ ಮಳೆ ಬಂದಾಗ ಮೊಳಕೆ ಹೊಡೆಯುತ್ತೆ. ಹಾಗೆ ನಾವು ಪ್ರಯತ್ನ ಶುರು ಮಾಡಿದರೆ ಅವಕಾಶ ತಾವಾಗಿ ಬರುತ್ತವೆ. ಒಮ್ಮೆ ನಮ್ಮೊಳಗೆ ನೋಡಿ ಕೇಳೋಣ, ನಾನು ನನ್ನ ಕನಸಿಗೆ ಎಷ್ಟು ಪ್ರಾಮಾಣಿಕನಾಗಿದ್ದೇನೆ? ನಾನು ಭಯದಿಂದ ಹಿಂದೆ ಸರಿದಿದ್ದೀನಾ, ಅಥವಾ ಸೋಲಿನ ಭಯದಿಂದ ಪ್ರಯತ್ನವೇ ಮಾಡಿಲ್ಲವಾ? ನೆನ್ಪಿಟ್ಕೊಳ್ಳೋಣ, ಸೋಲು ನೋವು ಕೊಡುತ್ತದೆ, ಆದರೆ ಪ್ರಯತ್ನ ಮಾಡದೆ ಉಳಿದ ನೋವು ಜೀವನ ಪೂರ್ತಿ ಕಾಡುತ್ತದೆ. ಜನ ಏನು ಹೇಳ್ತಾರೆ ಅನ್ನೋ ಭಯ. ಇಂದು ನಕ್ಕವರು ನಾಳೆ ಚಪ್ಪಾಳೆ ತಟ್ತಾರೆ, ಆದರೆ ನಾವು ನಿಲ್ಲಿಸಿದ್ರೆ ಅವ್ರು ನಮ್ಮ ಹೆಸರನ್ನೇ ಮರೆತು ಬಿಡ್ತಾರೆ. ಜೀವನದಲ್ಲಿ ಎಲ್ಲ ದಿನವೂ ಒಳ್ಳೇದಾಗಿರೋದಿಲ್ಲ, ಆದರೆ ಒಳ್ಳೇದಾಗೋವರೆಗೂ ನಿಲ್ಬಾರ್ದು. ನಾವು ಸಣ್ಣ ಹೆಜ್ಜೆ ಇಡಬಹುದು, ನಿಧಾನವಾಗಿ ಸಾಗಬಹುದು, ಆದರೆ ಹಿಂದೆ ತಿರುಗೋದು ಬೇಡ. ಇಂದು ಮಾಡೋ ಒಂದು ಚಿಕ್ಕ ಪ್ರಯತ್ನ ನಾಳೆ ನಮ್ಮ ದೊಡ್ಡ ಗುರುತಾಗಬಹುದು. ಹಾಗಾಗಿ ಇಂದು ನಾವು ನಿರ್ಧಾರ ಮಾಡೋಣ. ನಾನು ನನ್ನ ಮೇಲೆ ನಂಬಿಕೆ ಇಡ್ತೀನಿ, ನಾನು ನನ್ನ ಕನಸಿಗೆ ಸಮಯ ಕೊಡ್ತೀನಿ, ನಾನು ಕೈ ಬಿಡಲ್ಲ. ಏಕೆಂದರೆ ನಮ್ಮ ಕಥೆಯ ಹೀರೋ ನಾವೇ ಆಗಿದ್ದೇವೆ. ನಮ್ಮ ಜೀವನದ ತಿರುವು ಹಿಂದೆ ಆಗುತ್ತೆ. ಇಂದು ಶುರು ಮಾಡಿದವರೇ ನಾಳೆ ಗೆಲ್ತಾರೆ. ಏನಂತೀರಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.